ಆ ವಿಷಯದ ಬಗ್ಗೆ ನಾನೇನು ಹೇಳೋಕ್ಕೆ ಹೋಗೋದಿಲ್ಲ. ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಹೆಚ್ಚು ಮಾಹಿತಿ ಇರ್ಬೋದು. ಆದರೆ ರಾಜಕೀಯ ಕ್ಷೇತ್ರದಲ್ಲಿ ಇವೆಲ್ಲ ಸಂಪರ್ಕಗಳು ಇದ್ದೇ ಇರ್ತದಲ್ಲ. ಅದರಿಂದ ಅದೇನು ನಾವೇನು ಆಶ್ಚರ್ಯ ಪಡಬೇಕು ಅಂತ ಏನಿಲ್ಲ. ಆ ಥರ ಇರ್ಬೋದು, ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಹೆಚ್ಚು ಮಾಹಿತಿ ಇರ್ಬೋದು. ಸರ್, ಈಗ ಆರ್ ಅಶೋಕ್ ಅವರು ಗಾಂಧಿ ಫ್ಯಾಮಿಲಿ ಅಂದರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೆ ಡೂಪ್ಲಿಕೇಟ್ ಗಾಂಧಿಗಳು ಅನ್ನುವಂತಹ ಮಾತನ್ನು ಇವತ್ತು ಬೆಳೆಸಿದ್ದಾರೆ. ನೋಡಿ, ಇವೆಲ್ಲ ಅವರು ಭಾರತೀಯ ಜನತಾ ಪಾರ್ಟಿ ಮೊದಲಿಂದಲೂ ಇದೇ ಥರ ಅವ್ರು ಮಾತಾಡುವಂಥದ್ದು. ಅವ್ರಿಗೇನಂತ ಹೇಳಿದ್ರೆ, ಆ ಒಂದು ಕುಟುಂಬ ಈ ದೇಶದಲ್ಲಿ ಎಷ್ಟು ದೇಶಕ್ಕೋಸ್ಕರ ಏನೇನು ಮಾಡಿದೆ ಅದರ ಬಗ್ಗೆ ಅವರಿಗೆ ಗೊತ್ತಾಗೋದಿಲ್ಲ. ಯಾಕೆಂದರೆ ಮೋತಿಲಾಲ್ ನೆಹರು, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಅವರೆಲ್ಲರೂ ಕೂಡ ದೇಶಕ್ಕೋಸ್ಕರ ಬೇಕಾದಷ್ಟು ಕೆಲಸ ಮಾಡಿದ್ದಾರೆ. ಸ್ವತಂತ್ರ ಸಂಗ್ರಾಮದಲ್ಲಿ ತ್ಯಾಗ ಬಲಿದಾನ ನೀಡಿದ್ದಾರೆ. ಆಸ್ತಿಗಳನ್ನು ದೇಶಕ್ಕೋಸ್ಕರ ಸಮರ್ಪಣೆ ಮಾಡಿದ್ದಾರೆ. ಜೈಲಿಗೆ ಹೋಗಿದ್ದಾರೆ, ದೇಶ ಕಟ್ಟಿದ್ದಾರೆ. ಅವರನ್ನು ನೀವು ಈ ಥರ ಒಂದು ಹೇಳಿಕೆ ಕೊಡುವ ಮುಖಾಂತರ ಏನೂ ಆಗೋದಿಲ್ಲ. ಅಶೋಕ್ ಅವರೇ, ನೀವೇನು, ನಿಮ್ಮ ಪಕ್ಷ ಏನು ಮಾಡಿದೆ, ನಿಮ್ಮ ಸಂಘ ಪರಿವಾರ ದೇಶಕ್ಕೋಸ್ಕರ ಏನು ಮಾಡಿದೆ, ನಿಮ್ಮ ಸ್ವತಂತ್ರ ಹೋರಾಟದಲ್ಲಿ ನಿಮ್ಮ RSS ಎಲ್ಲಿತ್ತು, ಏನು ಮಾಡಿದ್ರು, ಸ್ವಲ್ಪ ಇತಿಹಾಸ ತೆಗೆದು ನೋಡಿ. ಅವಾಗ ಗೊತ್ತಾಗುತ್ತೆ ನಿಮ್ಮ RSSನ ಗೋಲ್ವಲ್ಕರ್ ಏನು ಮಾಡ್ತಾಯಿದ್ರು, ನಿಮ್ಮ RSSನ ಹೆಡ್ಗೇವಾರ್ಗೆ ಏನು ಮಾಡ್ತಾಯಿದ್ರು, ನಿಮ್ಮ ವೀರ್ ಸವರ್ಕರ್ ಸ್ವತಂತ್ರ ಸಂಗ್ರಾಮದಲ್ಲಿ ರಿಟೈರ್ ಆಗಿಬಿಟ್ರು, ಜೈಲ್ಗೆ ಹೋಗಿ ಬಂದಮೇಲೆ ರಿಟೈರ್ ಆಗಿಬಿಟ್ರು, ಬರಲೇ ಇಲ್ಲ ಆಮೇಲೆ ಅವರು. ಅವ್ರದ್ದೆಲ್ಲ ಇತಿಹಾಸ ತೆಗೆದು ನೋಡಿ. ಸುಮ್ಮನೆ ನೀವು ಹಗುರವಾಗಿ ಇವತ್ತಿನ ದಿವಸ ಮಾತಾಡೋದು, ನೀವು ವಿರೋಧ ಪಕ್ಷ ನಾಯಕರಾಗಿ ಗಾಂಭೀರ್ಯದಿಂದ ಘನತೆಯಿಂದ ಮಾತಾಡ್ತಕ್ಕಂಥದ್ದು ಕಲಿಬೇಕು ಅಂತ ಅವ್ರಿಗೆ, ಅಶೋಕ್ ಅವರಿಗೆ ನಾನು ಹೇಳ್ತೀನಿ. ಸಮಾವೇಶ ಮಹಾತ್ಮ ಗಾಂಧಿಯವರ ಒಂದು ಐತಿಹಾಸಿಕ ವಿಷಯದ ಬಗ್ಗೆ ನಾವು ಪ್ರಸ್ತಾಪ ಮಾಡ್ತಾಯಿದ್ವಿ. ಮಹಾತ್ಮ ಗಾಂಧಿಯವ್ರನ್ನ ಕೇವಲ ನೀವು ಏನು ಅಕ್ಟೋಬರ್ 2ನೇ ತಾರೀಕು ಆಚರಣೆ ಮಾಡಿ ಅವತ್ತು ಸ್ವಚ್ಛತೆಗೋಸ್ಕರ ಕಸ ಗುಡಿಸ್ಬಿಟ್ಟು ಹೋಗುವಂಥದ್ದಲ್ಲ. ಮಹಾತ್ಮ ಗಾಂಧಿ ಸಿದ್ಧಾಂತ ಸರ್ವಧರ್ಮ ಸಮಭಾವ ಮತ್ತು ಈಶ್ವರ ಅಲ್ಲ ತೇರೋ ನಾಮ್ ಸಬ್ಕೋ ಸಮ್ಮತಿ ದೇ ಭಗವಾನ್ ಅಂತ ಒಂದು ಸಂದೇಶ ಮತ್ತು ಸಾಮಾಜಿಕ ನ್ಯಾಯದ ಸಂದೇಶ, ಇದೆಲ್ಲ ಕೂಡ ಜನರಿಗೆ ಇನ್ನೂ ಅಗತ್ಯತೆ ಇದೆ. ನಮ್ಮ ದೇಶದಲ್ಲಿ ಸಾಮರಸ್ಯದ ಅಗತ್ಯತೆ ಇದೆ. ನಿಮಗೆ ಮಹಾತ್ಮ ಗಾಂಧಿಯ ಸಿದ್ಧಾಂತದ ಬಗ್ಗೆ ಒಂಚೂರು ಕೂಡ ನಿಮ್ಮಲ್ಲಿ ನಂಬಿಕೆ ಇಲ್ಲ. RSS ಅವರು ಯಾವಾಗಲೂ ಕೂಡ ಮಹಾತ್ಮ ಗಾಂಧಿಯ ವಿರುದ್ಧವಾಗಿಯೇ ಅವರು ಪ್ರತಿಪಾದನೆ ಮಾಡಿರೋರು, ಆಯಿತಾ. ಸೊ ನಿಮ್ಮ ಮೂಲ ಸಿದ್ಧಾಂತ ಗಾಂಧಿ ತತ್ವಕ್ಕೆ ವಿರುದ್ಧವಾಗಿದೆ. ಗಾಂಧಿಯವರ ಬಗ್ಗೆನೇ ವಿರುದ್ಧ ನಿಮಗೆ. ನಾವು ಯಾರೂ ಕೂಡ ಮಹಾತ್ಮ ಗಾಂಧಿ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆ ಒಂದು ಅದಕ್ಕೇ ಮಹಾತ್ಮ ಅವರು. ನಾವೆಲ್ಲರೂ ಮಹಾತ್ಮ ಆಗೋಕ್ಕಾಗ್ತದಾ? ಆಗೋದಿಲ್ಲ. ಆದರೆ ಆ ಆಚರಣೆ, ಆ ವಿಚಾರಧಾರೆಯನ್ನು ಜನರಿಗೆ ಹೇಳಬೇಕು, ನಾವು ತಿಳಿಬೇಕು ಮತ್ತು ಅದರಿಂದ ನಾವು ಸ್ವಲ್ಪ ಕಲಿಬೇಕು. ಆ ಸಂದೇಶ ಕೊಡೋಕೆ ಹೊರಟಿದ್ದೀವಿ ನಾವು. ಅದನ್ನು ನೀವು ಈ ರೀತಿಯಾಗಿ ಮಾತಾಡ್ತೀರಾ ಅಂತ ಹೇಳಿದ್ರೆ, ನಿಮಗೆ ಗಾಂಧಿಯವ್ರ ಬಗ್ಗೆ ನಿಮ್ಮ ಏನು ವಿಷಯ, ನಿಮ್ಮ ವಿಚಾರ, ಅದರ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ ಇದೆ, ಅದು ಇವತ್ತು ನೀವು ತೋರಿಸ್ಕೊಳ್ತಾ ಇದ್ದೀರಾ. ಒಳ್ಳೆಯ ಕೆಲಸ ಮಾಡಿದಾಗ ನೀವು ಅದರ ಬಗ್ಗೆ ಅನಾವಶ್ಯಕ ಟೀಕೆ ಮಾಡೋದನ್ನು ಬಿಡಬೇಕು. ನೀವು ವಿರೋಧ ಪಕ್ಷ ನಾಯಕ ಅಂತ ಹೇಳಿದ ತಕ್ಷಣ ಎಲ್ಲವೂ ಕೂಡ ಬರೀ ವಿರೋಧ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಮಾತನಾಡಿ ಅಂತ ನಾನು ಹೇಳ್ತೀನಿ. ಬಿಜೆಪಿಯವರು ನಿಮ್ಮ ಒಂದಿಷ್ಟು ಆಂತರಿಕ ಕಿತ್ತಾಟವನ್ನು ಮೇಲ್ನೋಟಕ್ಕೆ ತೋರಿಸ್ತಿದ್ದಾರೆ. ಅವರಲ್ಲಿ ಆಂತರಿಕ ಕಿತ್ತಾಟ ಇದೆ ಅಂತ ಈಗ ಅವರಲ್ಲೇ ಶುರುವಾಗಿದೆ. ನೋಡಿ, BJPಯವರಿಂದ ಯಾವಾಗ ಆಂತರಿಕ ಕಿತ್ತಾಟ ಇಲ್ಲ. ಮೊದಲಿಂದನೂ ಕೂಡ ಇದೆ, ನಿನ್ನೆನೂ ಇತ್ತು, ಇವತ್ತು ಕೂಡ ಇದೆ. ಇನ್ನು ಅದು ಒಂದು ವಿಕೋಪಕ್ಕೆ ಹೋಗ್ತಾ ಉಂಟೀಗ, ಆಯಿತಾ, ಅವರ ಪರಿಸ್ಥಿತಿ. ನಮ್ಮಲ್ಲಿ ಸ್ವಲ್ಪ ಒಂದೆರಡು ಹೇಳಿಕೆಗಳು ಅದು ಇದು ಇದೆ ಹೊರತು ನಮ್ಮಲ್ಲಿ ಏನು ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಅಥವಾ ಭಿನ್ನಮತ ಏನೂ ಇಲ್ಲ ಅವರಲ್ಲಿ. ಯಾಕಂದರೆ ಅಲ್ಲಿ ರಾಜಕೀಯ ಹಣದ ಮೇಲೆ, ಜಾತಿ ಮೇಲೆ ಮಾಡುವಂಥ ಪಕ್ಷ ಅದು BJP. ಹಣ ಜಾತಿ ಲೂಟಿ ಮಾಡ್ತಾರೆ, ಹಣ ಖರ್ಚು ಮಾಡ್ತಾರೆ, ಜಾತಿ ಹೆಸರು ಹಿಡಿತಾರೆ, ಧರ್ಮದ ಹೆಸರು ಹಿಡಿತಾರೆ, ರಾಜಕಾರಣ ಮಾಡ್ತಾರೆ. ಅವ್ರಿಗೆ ಯಾವ ಬೇರೆ ಸಿದ್ಧಾಂತನೇ ಇಲ್ಲ, ಬೇರೆ ಯಾವ ಸಿದ್ಧಾಂತ, ಅವ್ರಿಗೆ ಯಾವ ಕಮಿಟ್ಮೆಂಟೂ ಇಲ್ಲ ಅವ್ರಿಗೆ, ಆಯಿತಾ. ದೇವರ ಹೆಸರು ಹೇಳ್ಬಿಡೋದು, ಭಾರತ್ ಮಾತಾ ಕಿ ಜೈ ಅಂತ ಹೇಳ್ಬಿಡೋದು, ಸನಾತನ ಧರ್ಮ ಉಳಿಸಿ ಅಂತ ಹೇಳ್ಬಿಡೋದು, ಓಟ್ ಕೇಳ್ಬಿಡೋದು, ಅಷ್ಟೇ ಗೊತ್ತು ಅವ್ರಿಗೆ. ನಿಜವಾದಂಥ ಬದ್ಧತೆ ಇಟ್ಕೊಂಡು ಅವ್ರು ಏನು ಮಾಡಿದ್ದಾರೆ ಹೇಳಿ. ಯಾಕಂದರೆ ಅವ್ರಿಗೆ ಆ ಕಮಿಟ್ಮೆಂಟ್ ಇಲ್ಲ. ಹಿಂದಿನ ಸರ್ಕಾರ ನೋಡಿದ್ವಲ್ಲ, ಯಡಿಯೂರಪ್ಪನವ್ರ ಸರ್ಕಾರ, ಬೊಮ್ಮಾಯಿ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತು, ಏನು ಕಮಿಟ್ಮೆಂಟ್ ಇತ್ತು, ಯಾವ ವಿಷಯದ ಬಗ್ಗೆ ಅವರು ಒಂದು ಕಮಿಟ್ಮೆಂಟ್ ತೋರಿಸಿದ್ರು ರಾಜ್ಯದ ಬಗ್ಗೆ. ಸುಮ್ಮನೆ ಭಾಷಣ ಮಾಡೋದು, ಜನರ ಮುಂದೆ ಏನು ಹೇಳೋದು. ಆದರೆ ಬರೀ ದುಡ್ಡು ಮಾಡೋದಕ್ಕೆ ಧರ್ಮದ ಹೆಸರು ಉಪಯೋಗಿಸ್ಕೊಂಡು, ಜಾತಿ ಹೆಸರು ಉಪಯೋಗಿಸ್ಕೊಂಡು ದುಡ್ಡು ಮಾಡೋದಕ್ಕೆ ಆ ಪಕ್ಷ ಇದೆ ಕರ್ನಾಟಕ ರಾಜ್ಯದಲ್ಲಿ. ಅದರಿಂದ ಇವತ್ತು ಅವರು ನಮ್ಮ ಪಕ್ಷದ ಆಂತರಿಕ ವಿಷಯಗಳ ಬಗ್ಗೆ ಎಲ್ಲ ರಾಜಕೀಯ ಪಕ್ಷಗಳು ಸಣ್ಣ ಪುಟ್ಟದ್ದು ಇದ್ದೇ ಇರ್ತದೆ. ಆದರೆ ಅವ್ರದ್ದು ಇವತ್ತು ಒಡೆದ ಮನೆಯಾಗಿದೆ.
ಅದನ್ನು ಸರಿಪಡಿಸ್ಕೊಂಡು ಒಳ್ಳೆಯ ವಿರೋಧ ಪಕ್ಷವಾಗಿ ಕೆಲಸ ಮಾಡಲಿ ಅಂತ ನಾನು ಹಾರೈಸ್ತೇನೆ. ಸಂಪೂರ್ಣವಾಗಿ ಹದಗೆಟ್ಟಿದೆ ಅನ್ನೋಂಥ ನೋಡಿ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳುವಂಥದ್ದು ಅದು ಒಪ್ಪುವಂಥ ಮಾತೇ ಅಲ್ಲ. ಇವತ್ತು ನೀವು ಕ್ರೈಮ್ ರೇಟ್ ತೊಗೊಳ್ಳಿ ಮತ್ತು ಪೊಲೀಸ್ ಇಲಾಖೆ ಆಗ್ತಾ ಇರುವಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳು ಯಾವ ರೀತಿ ನಡೀತಾ ಉಂಟು, ಬೆಂಗಳೂರು ನಗರವನ್ನು ನೀವು ತೊಗೊಳ್ಳಿ, ಯಾವ ರೀತಿ ಇಲ್ಲಿ ಪೊಲೀಸಿನ ಒಂದು ಕಾರ್ಯವೈಖರಿ ಇದೆ. ಕೆಲವು ಕಡೆ ಇನ್ಸಿಡೆಂಟ್ಸ್ ಆಗ್ತದೆ. ಇವತ್ತು ಮುಂಬೈಲಿ ಇನ್ಸಿಡೆಂಟ್ ಆಗಿದೆ, ಅದರ ಅರ್ಥ ಇಡೀ ಮುಂಬೈ ಪೊಲೀಸು ಅದಕ್ಕೆ ತಪ್ಪು ಮಾಡಿದ್ದಾರೆ ಅಂತನಾ? ಇವಾಗ ಯಾರೋ ಕೆಲವ್ರು ಮಾಡಿದಾಗ ಅವ್ರನ್ನ ಹಿಡ್ದಾಕಬೇಕು, ಪತ್ತೆ ಹಚ್ಚಬೇಕು. ಇವತ್ತು ಸಮಾಜದಲ್ಲಿ ನಮ್ಮಲ್ಲಿ ಈ ಥರ ಘಟನೆಗಳು ಆಗ್ತದೆ. ಈ ಥರ ದರೋಡೆ ಮಾಡೋರು ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ, ಹೋಗ್ತಾರೆ, ಏನೋ ಮಾಡೋಕ್ಕೆ ಹೋಗ್ತಾರೆ. ಖಂಡಿತ ಇವೆಲ್ಲ ನಾವು ಯಾವುದನ್ನು ಕೂಡ ಹಗುರವಾಗಿ ತೊಗೊಳ್ಬಾರ್ದು, ಸೀರಿಯಸ್ ಆಗಿ ತೊಗೊಳ್ಬೇಕು. ಆದರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಇಲ್ಲಿ ಏನೂ ಕೂಡ ಇಲ್ಲ ಅಂತ ಹೇಳುವಂಥ ಮಾತಲ್ಲ. ನಮ್ಮ ಪೊಲೀಸವ್ರಿಗೆ ಶಕ್ತಿ ಇದೆ. ನಮ್ಮ ಪೊಲೀಸು ಅತ್ಯಂತ ಉತ್ತಮವಾಗಿ ಕೆಲಸ ಮಾಡ್ತಕ್ಕಂಥ ಪೊಲೀಸ್ ಇಲಾಖೆ ಇದೆ. ಅವರನ್ನು ನೀವು ಈ ರೀತಿಯಾಗಿ ತೇಜೋವಧೆ ಮಾಡಿ ಅವರ ಒಂದು ಆತ್ಮವಿಶ್ವಾಸಕ್ಕೆ ಕುಗ್ಗಿಸುವಂಥ ಕೆಲಸ ಮಾಡಬಾರ್ದು. ಏನಾದರೂ ಹೊಣೆಗಾರಿಕೆ ಹೊಣೆಗಾರಿಕೆ ದೂರ ಹೋಗೋದಿಲ್ಲ. ನಮ್ಮ ಪರಮೇಶ್ವರ್ ಸಾಹೇಬರು ಒಳ್ಳೆಯ ಸಚಿವರಾಗಿ ಇವತ್ತು ಅವರ ನಾಯಕತ್ವದಲ್ಲಿ ಸಾಕಷ್ಟು ಸುಧಾರಣೆಗಳು ಕೂಡ ಮಾಡ್ತಾ ಇದ್ದಾರೆ, ಒಳ್ಳೊಳ್ಳೆ ಕೆಲಸಗಳು ಆಗ್ತಾ ಇದೆ. ಸರ್, ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ತ್ಯಾಗದ ಮಾತನ್ನು ಪದೇ ಪದೇ ಹೇಳ್ತಾ ಇದ್ದಾರೆ ಸರ್. ನಾನುಂಟು, ಪಕ್ಷ ಉಂಟು, ಹೈಕಮಾಂಡ್ ಉಂಟು, ತ್ಯಾಗ ಮಾಡಿದ್ದೀನಿ ಅನೇಕವಾಗಿ. ಅದು ನೀವು ಅವ್ರಿಗೆ ಕೇಳಬೇಕು. ಆದರೆ ಪಕ್ಷಕ್ಕೋಸ್ಕರ ಎಲ್ಲರೂ ನಾವು ಪಕ್ಷದಿಂದ ಇರೋರು, ಆಯಿತಾ? ಪಕ್ಷಕ್ಕೋಸ್ಕರ ನಾವೆಲ್ಲರೂ ತ್ಯಾಗ ಮಾಡೋಕ್ಕೂ ತಯಾರಾಗಿರಬೇಕು, ಪಕ್ಷಕ್ಕೋಸ್ಕರ ಕೆಲಸ ಮಾಡೋಕ್ಕೂ ತಯಾರಾಗಿರಬೇಕು, ಆಯಿತಾ? ಪಕ್ಷ ನಮ್ಗೆ ಅಧಿಕಾರ ಕೊಟ್ಟಿದೆ, ಅವ್ರಿಗೂ ಅಧಿಕಾರ ಕೊಟ್ಟಿದೆ, ನಮಗೂ ಅಧಿಕಾರ ಕೊಟ್ಟಿದೆ. ಸೊ ಅಧಿಕಾರ ಸಿಕ್ಕಿದಾಗ ನಾವು ಅಧಿಕಾರ ಉಪಯೋಗಿಸ್ಕೊಂಡು ಒಳ್ಳೆಯ ಕೆಲಸ ಮಾಡಬೇಕು. ಯಾವಾಗ ಪಕ್ಷ ನಮಗೆ ಬೇರೆ ಕೆಲಸ ಮಾಡಬೇಕು ಅಂತ ಹೇಳಿದಾಗ ತ್ಯಾಗ ಮಾಡೋಕ್ಕೂ ನಾವು ತಯಾರಾಗಿರಬೇಕು. ಸೊ ತ್ಯಾಗ ಅಧಿಕಾರ ಎರಡೂ ಜೊತೆಲೇ ಇದ್ದರೆ ಎಲ್ರಿಗೂ ಒಳ್ಳೆಯದು, ನನಗೂ ಒಳ್ಳೆಯದು, ಅವ್ರಿಗೂ ಒಳ್ಳೆಯದು, ಎಲ್ರಿಗೂ ಒಳ್ಳೆಯದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.